ನೋಡಿ ಅವ್ರು ಯಾರಿಗೂ ನಾನೇ ಇದನ್ನು ಮಾಡಿದ್ದೀನಿ ಅಂತ ಗೊತ್ತಾಗಿರಲ್ಲ ಅಲ್ವಾ? ಗೊತ್ತಾಗಿರತ್ತಾ? ಹೌದಲ್ವಾ? ಅಲ್ಲಿ ಯಾರೂ ಇರಲಿಲ್ಲ. ಇದೆಲ್ಲ ಆದಾಗ ಅಲ್ಲಿ ಯಾರೂ ಇರಲಿಲ್ಲ. ಯಾರೂ ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಿದ್ದು ಆ ವಿಶ್ವದಿಂದನೇ. ನಾನು ನಿಮ್ಮನ್ನು ನೋಡೋಕ್ಕೆ ಅಂತ ಅಷ್ಟು ದೂರ ಹೋಗಿದ್ದು. ಅಲ್ಲ ಚಿನ್ನಮರಿ, ನಿಮ್ಮನ್ನು ನಾನು ಯಾವಾಗ ನೋಡ್ತೀನಿ ಅನ್ನೋದಕ್ಕೆ ಅವ್ರ ಪರ್ಮಿಷನ್ ನಾನು ಯಾಕೆ ತಗೋಬೇಕು? ನೋಡಿ, ಈ ವಿಶ್ವ ಹೀಗೆಲ್ಲ ಮಾಡಿಲ್ಲದೆ ಹೋಗಿದ್ದರೆ ಇದೆಲ್ಲ ಯಾವುದೂ ಆಗ್ತಾನೆ ಇರಲಿಲ್ಲ. ಅವ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ಬಲವಂತಾಗಿ ನಿಮ್ಮನ್ನು ಅಲ್ಲಿ ಇಟ್ಕೊಳ್ದೆ ಹೋಗಿದ್ರೆ ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಅವಾಗ ರೈತಮ್ಮ ನನ್ನನ್ನು ನೋಡ್ತಾ ಇರಲಿಲ್ಲ, ಮಾತಾಡಿಸ್ತಾ ಇರಲಿಲ್ಲ, ತಡಿತಾ ಇರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಮಾಡಿದ್ರಿಲ್ಲ ತಮ್ಮ. ಪದೇ ಪದೇ ನಾನು ನಿಮಗೆ ಹೇಳಿದೆ, ನನ್ನ ತಡಿಬೇಡಿ, ನನ್ನ ಚಿನ್ನಮರಿ ನಾನು ನೋಡಬೇಕು ಅಂತ. ಆದರೂ ತಡೆದು ಅನ್ಯಾಯವಾಗಿ ಶವ ಆಗ್ಬಿಟ್ರಲ್ಲ. ನೋಡಿ, ಬೇರೆ ಎಲ್ಲರ ವಿಷಯದಲ್ಲೂ ಬೇರೆ, ಆದರೆ ನನ್ನ ಚಿನ್ನಮರಿ ವಿಷಯದಲ್ಲಿ ನಾನು ಯಾವತ್ತೂ ಹೀಗೆ. ಜಯಂತ ಯಾವಾಗ ಹೀಗಾಗ್ತಾನೆ ಗೊತ್ತಿರಲ್ಲ. ರೀ, ನಮ್ಮ ಅತ್ತಿಗೆ ತಗೊಂಡಿರೋದು ಈ ಸೀರೆ ಕಲರ್ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಂತೀರಾ? ಖಂಡಿತ ಇಷ್ಟ ಆಗುತ್ತೆ ಲಕ್ಷ್ಮಿ. ಅಂತೂ ನಮ್ಮ ಅತ್ತಿಗೆಗೆ ಯಾವ ಹಣ್ಣು ಇಷ್ಟನೋ ಅದೆಲ್ಲ ಸಿಕ್ತು. ಮಲ್ಗೆ ಸೀಸನೇ ಅಲ್ಲ, ಸಿಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಮಲ್ಗೆ ಹೂವನೂ ಸಿಕ್ಬಿಡ್ತು. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಆದ್ರೂ ನಿಮ್ಮ ಅತ್ತಿಗೆಗೆ ಯಾವ ತರ ಹೂವು ಇಷ್ಟ, ಯಾವ ಹಣ್ಣು ಇಷ್ಟ, ಯಾವ ಬಣ್ಣದ ಸೀರೆ ಇಷ್ಟ ಅಂತ ಎಲ್ಲ ತಗೊಂಡಿದ್ಯಲ್ಲ. ಅಯ್ಯೋ, ನಮ್ಮ ಅತ್ತಿಗೆಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಅದೊಂದು ತಗೊಳ್ಳಿಲ್ಲ. ತಗೊಂಡ್ಬಿಡೋಣ. ಇಷ್ಟೆಲ್ಲ ತಗೊಂಡಿದ್ಯಾ, ಅದೊಂದನ್ನ ಯಾತಕ್ ಮರಿಬೇಕು? ಯಾವ್ದಾದ್ರು ಸ್ವೀಟ್ ಅಂಗಡಿನಲ್ಲಿ ಮೈಸೂರು ಪಾಕನು ತಗೊಂಡೋಣ ಬಾ. ಸರಿ. ನಮ್ಮ ಅತ್ತಿಗೆ ನನಗೆ ಎರಡನೇ ತಾಯಿ ಇದ್ದ ಹಾಗೆ. ತಾಯಿ ಇಲ್ಲ ಅನ್ನೋ ಕೊರಗ್ ಬರ್ದೇ ಇರೋ ಹಾಗೆ ನನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೇನ್ ಇಷ್ಟ ಅನ್ನೋದನ್ನ ನಾನು ಹೇಗ್ ಮರೆಯೋದಕ್ಕೆ ಸಾಧ್ಯ ಹೇಳಿ? ನಿಜ ಲಕ್ಷ್ಮಿ, ತವ್ರ ಮನೆಗೆ ಹೋಗ್ತಾ ಇರೋ ಸಂಭ್ರಮ ನಿನ್ನ ಮುಖದಲ್ಲಿ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಏನೋ ವಿಷಯಗಳಿಗೆ ನನ್ನಿಂದ ನೀನ್ ತವ್ರ ಮನೆಯಿಂದ ದೂರ ಇರ್ಬೇಕಾಯ್ತು. ಅದು ಎಷ್ಟು ದಿನ ಮನಸ್ಸಿನಲ್ಲೇ ನೀನ್ ತವ್ರ ಮನೆ ನೆನಪು ಮಾಡ್ಕೊಂಡು ಹೊಂದ್ಕೊಂಡಿದ್ಯೋ ಏನೋ. ಯಾಕ್ರಿ ಹಾಗಂತೀರಾ? ತವ್ರ ಮನೆನ ಹೆಣ್ಣಿಗೆ ನೆನಪು ಮಾಡೋದೇ ಬೇಕಾಗಿಲ್ಲ. ಅದವಳು ಉಸಿರು. ಅಮ್ಮನ ಮನೆ ಅಂದ್ರೆ ಹೆಣ್ಣಿಗೆ ಹಬ್ಬ, ಸಂಭ್ರಮ ರೀ. ಹಾಗೆ ಗಂಡನ ಮನೆನೂ ಮುಖ್ಯ, ಅವನ್ ಮರ್ಯಾದೆನೂ ಮುಖ್ಯ. ಹುಟ್ಟೋದು ತವ್ರ ಮನೇಲಿ ಆದ್ರೂ ಹೆಣ್ಣು ತನ್ನ ಬದುಕನ್ನ ಕಟ್ಕೊಳ್ಳೋದು ಗಂಡನ ಮನೇಲಿ. ಎರಡು ಮನೇನೂ ನಿಭಾಯಿಸೋದು ಹೆಣ್ಣಿನ ಕರ್ತವ್ಯ ಅಲ್ವಾ? ಆಗ್ಲೇ ಅಲ್ವಾ ಹೆಣ್ಣನ್ನಿಸ್ಕೊಳ್ಳೋದು. ನಿಜ ಲಕ್ಷ್ಮಿ. ಇರಿ, ನಿಮ್ಗೆ ಇಷ್ಟ ಇಲ್ದಿದ್ರು ನಿಮ್ಮನ್ನ ಬಲವಂತವಾಗಿ ಕರ್ಕೊಂಬಂದಿದ್ದೀನಿ. ನಿಮ್ ಮನ್ಸಿಗೇನ್ ಬೇಜಾರಾಗಿಲ್ಲ ತಾನೆ? ಲಕ್ಷ್ಮಿ, ಈ ಕೆಲಸನ ನಾವು ಯಾವತ್ತೋ ಮಾಡ್ಬೇಕಿತ್ತು. ಇಷ್ಟು ವರ್ಷ ಆದ್ಮೇಲೆ, ಇಷ್ಟು ವಯಸ್ಸಾದ್ಮೇಲೆ ಬರ್ತಾ ಇದ್ದೀವಿ. ನಾವು ಮನೆ ಕಟ್ಟಕ್ ಆಗದೆ ಇರ್ಬೋದು, ಆದ್ರೆ ಇವತ್ತಲ್ಲ ನಾಳೆ ಮನೆ ಕಟ್ತೀವಿ ಲಕ್ಷ್ಮಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ. ಅವತ್ತು ನಿಮ್ಮ ಅತ್ತಿಗೆ ಹೇಳಿದ್ದು ನಿಜ ಲಕ್ಷ್ಮಿ. ಯಾವ ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ನಿಜ ಅನ್ನಿಸ್ತು. ನಾವು ಯಾವುದೋ ಹಠಕ್ಕಾಗಿ ಅವ್ರಿಗೆ ನೋವು ಕೊಡೋಕೆ ಹಕ್ಕು ನಮ್ಗೇನಿದೆ? ನೋಡು, ಇನ್ಮೇಲೆ ನಿನ್ ತವ್ರ ಮನೆಗೆ ಯಾವಾಗ ಬರ್ಬೇಕನ್ಸತ್ತೆ ಬಾ, ಹೋಗು. ಆಯ್ತಾ? ಹೋಗೋಣ ಬಾ. ಅಲ್ಲಿ ಯಾವ್ದೋ ಒಂದು ಮೈಸೂರು ಪಾಕ್ ಅಂಗಡಿ ಇದೆ. ಸರಿಯಾಗಿದೆಯಾ ಎಲ್ಲ? ಚಿನ್ನಮರಿ, ನಾನು ಇವಾಗ ಬರಲಾ ಬೇಡವಾ ಹೇಳಿ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ ನಾನು ಆ ಗೂಬೆ ವಿಶ್ವನ ಮನೆಗೆ ಬರಲ್ಲ ಬೇಡವಾ? ಹೌದಲ್ವಾ? ಈಗ ನಾನು ಅಲ್ಲಿಗೆ ಹೋಗದೆ ಹೋದರೆ ನನಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ, ನನಗೆ ಈ ವಿಷಯದ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಎಲ್ಲ ಸಲೀಸಾಗಿ ಸರಿ ಹೋಗ್ಬೋದಲ್ವಾ? ಹೌದು, ನಾನು ಹೋಗದೆ ಇರೋದೇ ಸರಿ. ಆದರೆ ಜಯಂತ
ಅಕಸ್ಮಾತು ಈ ಬಾಡಿ ನೋಡಿ ಅಲ್ಲಿ ಯಾರಿಗಾದರೂ ಈ ಸಾವು ಮರ್ಡರ್ ಅಂತ ಅನ್ಸ್ಬಿಟ್ರೆ, ಮರ್ಡರ್ ಅಂತ ಅನಿಸಿ ನೀನು ಫಿಂಗರ್ ಪ್ರಿಂಟು ಫುಟ್ ಪ್ರಿಂಟು ಅಲ್ಲಿ ಸಿಕ್ಬಿಟ್ರೆ ಆಗೇನು ಮಾಡ್ತೀಯಾ? ಏನು ಮಾಡಲಿ ಚಿನ್ನಮರಿ? ನೋಡಿ, ನಾನೇನಾದರೂ ಈಗ ಅಲ್ಲಿಗೆ ಹೋದರೆ ಸಾವಿಗೋಸ್ಕರ ನಾನು ಅಲ್ಲಿಗೆ ಬಂದಿದ್ದೀನಿ, ಹಾಗಾಗಿ ನನ್ನ ಗುರುತುಗಳೆಲ್ಲ ಅಲ್ಲಿ ಇರಬಹುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಹೌದು, ನಾನು ಹೋಗೋದೇ ಸರಿ. ನೋಡಿ ಚಿನ್ನಮರಿ, ಯಾವುದೇ ಕಾರಣಕ್ಕೂ ನನ್ನ ಇಮೇಜ್ ಹಾಳಾಗಬಾರ್ದು ಅಷ್ಟೇ. ಯಾಕೆ ಅಂದರೆ ನೋಡಿ, ಈಗ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಆಮೇಲೆ ನಿಮ್ಮನ್ನು ವಾಪಸ್ ಪಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಚಿನ್ನಮರಿ. ನೋಡಿ, ಅದೆಲ್ಲ ಆಗೋದಕ್ಕೆ ಮುಂಚೆ ನೀವು ನನ್ನವ್ರಾಗಬೇಕಷ್ಟೆ. ಈಗ ನನಗಿರೋ ವೈರಿ ಒಬ್ಬನೇ, ಆ ಗೂಬೆ ವಿಶ್ವ. ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಆಮೇಲೆ ಈ ಸಮಾಜ ಎಲ್ಲ ನನ್ನ ವಿರುದ್ಧ ನಿಂತುಬಿಡುತ್ತೆ. ನೀವು ನನ್ನ ವಿರುದ್ಧ ನಿಂತುಬಿಟ್ರೆ, ನೀವು ಕೋಪ ಮಾಡ್ಕೊಂಬಿಟ್ರೆ ನಾನು ಏನು ಮಾಡಲಿ? ಇಲ್ಲ, ಅದಕ್ಕೆ ಮುಂಚೆ ನೀವು ನನ್ನವರಾಗಬೇಕು. ನಾನು ಹೋಗೋದೇ ಸರಿ. ಜಯಂತ್,